ಶಿವಮೊಗ್ಗ ಜಿಲ್ಲೆಯ ಸಾಗರದ ಕೊರೆಕೋಡಿ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಗಣಪತಿ ಕೆರೆಯ ದಂಡೆ ಮೇಲಿನ ಹಳೆ BH ರಸ್ತೆಯನ್ನು 20 ಲಕ್ಷ ರುಗಳ SFC ಅನುದಾನದಲ್ಲಿ ಅಗಲೀಕರಣಗೊಳಿಸಲಾಗುತ್ತಿದೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ಹೇಳಿದರು. ಅವರು ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿ, ಗಣಪತಿ ಕೆರೆ ದಂಡೆ ಮೇಲೆ ರಸ್ತೆ ಅಗಲೀಕರಣ ಜೊತೆಗೆ ವಾಯು ವಿಹಾರಿಗಳಿಗೆ ವಿಶ್ರಾಂತಿ ಪಡೆಯಲು ಸೂಕ್ತ ಆಸನಗಳನ್ನು ಅಳವಡಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಇನ್ನು ಗಣಪತಿ ಕೆರೆ ಅಭಿವೃದ್ಧಿಗೆ ಪ್ರಸ್ತುತ ಕೈ ಹಾಕುವ ಯಾವುದೇ ಯೋಚನೆ ಇಲ್ಲ. ರಾಜ್ಯ ಸರ್ಕಾರದ ಅನುದಾನದಲ್ಲಿ ಕೆರೆ ಅಭಿವೃದ್ಧಿ ಮಾಡುವುದಿಲ್ಲ. ಕೇಂದ್ರ ಸರ್ಕಾರದ ಅನುದಾನ ಬಂದರೆ ವಿನಿಯೋಗಿಸುವ ಚಿಂತನೆ ಮಾಡಲಾಗುವುದು ಎಂದರು. ಈ ಹಿಂದಿನ ಶಾಸಕರು ಗಣಪತಿ ಕೆರೆಗೆ ವಿವಿಧ ಯೋಜನೆಯಲ್ಲಿ ಅನುದಾನ ವಿನಿಯೋಗಿಸಿದ್ದಾರೆ. 70 ಲಕ್ಷ ರುಗಳ ಬಿಲ್ ಪಾವತಿ ಪ್ರಯತ್ನಿಸಿದ್ದರು. ಆದರೆ ನಾನು ಸದರಿ ಬಿಲ್ ತಡೆ ಹಿಡಿಸಿದ್ದೇನೆ ಎಂದು ಪ್ರಶ್ನೆಯೊಂದಕ್ಕೆ ಪ್ರತಿಕ್ರಿಯಿಸಿದರು. ರಸ್ತೆನ 20 ಲಕ್ಷ ರೂಪಾಯಿಗೆ ಸ್ಯಾಂಕ್ಷನ್ ಆಗಿದೆ. ಶಂಕರ ಮಠದಿಂದ ಗ್ರಾಮೀಣ ನಮ್ಮ ಪೊಲೀಸ್ ಸ್ಟೇಷನ್ವರೆಗೆ ರಸ್ತೆ ಮಾಡಿ ಇಂಟರ್ಲಾಕ್ ಹಾಕಿಬಿಟ್ಟು ಚೆನ್ನಾಗಿ ಮಾಡಬೇಕು ಮಾಡಿದ್ದೀವಿ. ಈಗಾಗಲೇ ಬುದ್ಧಿ ಪೂಜೆ ಮಾಡಿದ್ದೀವಿ. ಮಳೆ ಕಮ್ಮಿ ಆದ ತಕ್ಷಣ ಶುರು ಮಾಡ್ತಾರೆ. ತುಂಬ ಚೆನ್ನಾಗಬೇಕು. ಅಲ್ಲಿ ವಾಕಿಂಗ್ ಬಂದವರು ಕೂತ್ಕೊಳ್ಳಿಕ್ಕೆ ಬೆಂಚ್ಗಳು ಹಾಕಬೇಕು ಅನ್ನೋದು ಈಗಾಗಲೇ ಮುಂದೆ ಯೋಚನೆ ಮಾಡಿದ್ದೀವಿ. ಬಾರಿ ಅಲ್ಲಿ ಬರೋರೆಲ್ಲರಿಗೂ ಖುಷಿಯಾಗಿರಬೇಕು. ಗಣಪತಿ ಕೆರೆ ಹತ್ರ ಬಂದರೆ ಖುಷಿಯಾಗಿರಬೇಕು. ಆ ಥರ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕಂತ ಇದ್ದೀವಿ. ಹಾಗೆ 7ನೇ ತಾರೀಕಿಂದ ಗಣಪತಿ ತರೋದ್ರಿಂದ ಅಲ್ಲಿಗೂ ಸ್ವಚ್ಛತೆಗಿರ್ಬೇಕಂತೇಳಿ ಎಲ್ಲ ಸ್ವಚ್ಛ ಮಾಡಿ ಪೇಂಟ್ ಮಾಡಿ ಅಲ್ಲೆಲ್ಲ ಮ್ಯಾಟೆಲ್ಲ ಹಾಕ್ಸ್ಬೇಕಂತ ಹೇಳಿದ್ದೀವಿ. ಮ್ಯಾಟೆಲ್ಲ ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರುಗಳಾದ ಲಲಿತಮ್ಮ, ಗಣಪತಿ ಮಂಡಗಳಲ್ಲಿ ಕುಸುಮಾ ಸುಬ್ಬಣ್ಣ, ಪೌರಾಯುಕ್ತರಾದ HK ನಾಗಪ್ಪ, ಪ್ರಮುಖರುಗಳಾದ IN ಸುರೇಶ್ ಬಾಬು, ಚಂದ್ರಪ್ಪ ಕಲಸೆ, ಪರಿಮಳ, ಉಷಾ ಎನ್, ತಾರಾಮೂರ್ತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ರವಿ 9 ಲೈವ್ ನ್ಯೂಸ್ ಸಾಗರ.